Good morning students. In the previous session, we have discussed about what do you mean by oxidation and reduction and mainly what do you mean by redox reaction. In this session, we are going to discuss about the oxidation number. What do you mean by oxidation number? Oxidation number means the formal charge present on an atom. It is a formal charge present on an atom. Formal charge andrenu, it will be the imaginary charge. Idenagirutte, it is an imaginary charge developed on an atom when it goes from its elemental state to the combined state in a molecule. So oxidation number andre ಏನಂತ ಹೇಳಿದೆ, ಇದು ಫಾರ್ಮಲ್ ಚಾರ್ಜ್. ಇಟ್ ಈಸ್ ಅ ಫಾರ್ಮಲ್ ಚಾರ್ಜ್ ಅಥವಾ ಇದು ಅಪ್ಯಾರೆಂಟ್ ಚಾರ್ಜ್, ರಿಸಲ್ಟೆಂಟ್ ಚಾರ್ಜ್ ಅಥವಾ ಇಮ್ಯಾಜಿನರಿ ಚಾರ್ಜ್ ಡೆವಲಪ್ಡ್ ಆನ್ ಎನ್ ಆಟಮ್. ಯಾವುದ್ರ ಮೇಲೆ ಡೆವಲಪ್ ಆಗ್ತಾ ಇದೆ? ಆಟಮ್ ಮೇಲೆ ಡೆವಲಪ್ ಆಗ್ತಾ ಇದೆ. ವೆನ್ ಆಟಮ್ ಗೋಸ್ ಫ್ರಮ್ ಇಟ್ಸ್ ಎಲಿಮೆಂಟಲ್ ಸ್ಟೇಟ್ ಅಥವಾ ಫ್ರೀ ಸ್ಟೇಟ್ ಅಥವಾ ಸ್ಟೇಬಲ್ ಸ್ಟೇಟ್, ವೆನ್ ಇಟ್ ಗೋಸ್ ಫ್ರಮ್ ಎಲಿಮೆಂಟಲ್ ಸ್ಟೇಟ್ ಟು ದಿ ಕಂಬೈನ್ ಸ್ಟೇಟ್ ಇನ್ ಅ ಮಾಲಿಕ್ಯೂಲ್. ಎಲಿಮೆಂಟಲ್ ಸ್ಟೇಟಿಂದ ಕಂಬೈನ್ ಸ್ಟೇಟಿಗೆ ಹೋದಾಗ ಏನು ಚಾರ್ಜ್ ಡೆವಲಪ್ ಆಗುತ್ತೋ ಅದನ್ನೇ ನಾವು ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, HCl ಒಂದು ಮಾಲಿಕ್ಯೂಲ್. ಈ HCl ಮಾಲಿಕ್ಯೂಲ್ ಹೆಂಗೆ ಫಾರ್ಮ್ ಆಗಿದೆ? ಬೈ ಒನ್ ಹೈಡ್ರೋಜನ್ ಆಟಮ್ ಆ್ಯಂಡ್ ಒನ್ ಕ್ಲೋರಿನ್ ಆಟಮ್. ಎರಡು ಫ್ರೀ ಸ್ಟೇಟಲ್ಲಿದ್ವು, ಅದೆರಡು ಕಂಬೈನ್ ಆಗಿ ಬಂದಿದೆ. ಅದನ್ನೇ ನಾವು HCl ಮಾಲಿಕ್ಯೂಲ್ ಅಂತ ಕರಿತೀವಿ. ಆ್ಯಸ್ ವಿ ನೋ, ದಿ ಕ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಹ್ಯಾಲೋಜನ್ ಆಗಿರೋದ್ರಿಂದ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ನಿಮಗೆ ಗೊತ್ತು. ದೇರ್ ಫೋರ್ ದಿ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ ಮೂವ್ ಟುವರ್ಡ್ಸ್ ದಿ ಕ್ಲೋರಿನ್ ಆಟಮ್. ಆಗೇನಾಗುತ್ತೆ? ಇದಕ್ಕೆ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ ಆ್ಯಂಡ್ ದಿಸ್ ಗೆಟ್ಸ್ ದಿ ಪಾಸಿಟಿವ್ ಚಾರ್ಜ್. ದಿ ಚಾರ್ಜ್ ಡೆವಲಪಿಂಗ್ ಆನ್ ಎನ್ ಆಟಮ್ ಈಸ್ ನೋನ್ ಆಸ್ ಫಾರ್ಮಲ್ ಚಾರ್ಜ್. ಇದೇನೆ ನಾವು ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಈ ಏನು ಚಾರ್ಜ್ ಡೆವಲಪ್ ಆಗ್ತಾ ಇದೆಯೋ ಇದನ್ನೇ ನಾವು ಆಕ್ಸಿಡೇಷನ್ ನಂಬರ್ ಅಂತ ಕರೀದು. ದಿಸ್ ಈಸ್ ಓನ್ಲಿ ದಿ ಫಾರ್ಮಲ್ ಚಾರ್ಜ್. ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. NaCl. NaCl is a compound formed by sodium atom and chlorine atom. Here also chlorine is more electronegative than sodium. ಹಾಗಾಗಿ ದಿ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ ಮೂವ್ ಟುವರ್ಡ್ಸ್ ದಿ ಕ್ಲೋರಿನ್ ಆಟಮ್. ಆಗೇನಾಗುತ್ತೆ? ಇದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ದಿಸ್ ಚಾರ್ಜಸ್ ಇಸ್ ನೋನ್ ಆಸ್ ಆಕ್ಸಿಡೇಷನ್ ನಂಬರ್. ಸಿಮಿಲರ್ಲಿ, ವೆನ್ ಯು ಅಬ್ಸರ್ವ್ ದಿಸ್ ಎಕ್ಸಾಂಪಲ್, ಇದೇನಿದು? ವಾಟರ್ ಮಾಲಿಕ್ಯೂಲ್. ಹೆಂಗೆ ಫಾರ್ಮ್ ಆಗಿದೆ? ಫಾರ್ಮ್ಡ್ ಬೈ ಟೂ hydrogen atoms and one oxygen atom. As we know, oxygen is the second electronegative element in the periodic table. Therefore, the shared pair of electron move towards this side. ಈ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಸಿಜನ್ ಮೇಲೆ ಹೋಗುತ್ತೆ, ಹಾಗೇನೆ ಈ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಆಕ್ಸಿಜನ್ ಮೇಲೆ ಹೋಗುತ್ತೆ. ಎರಡು ನೆಗೆಟಿವ್ ಚಾರ್ಜ್ ಬರ್ತದೆ. ಎರಡು ನೆಗೆಟಿವ್ ಚಾರ್ಜ್ ಅಂದರೆ ಚಾರ್ಜ್ ಏನಾಗುತ್ತೆ? -2. ಅಲ್ಲಿಗೆ ಇದೇನಾಗುತ್ತೆ? +1 +1. ಈ ಚಾರ್ಜಸ್ನೇ ನಾವು ಆಕ್ಸಿಡೇಷನ್ ನಂಬರ್ ಅಂತ ಕರೆಯೋದು. ಸೊ ವಿ ಕ್ಯಾನ್ ಫೈಂಡ್ ದಿ ಆಕ್ಸಿಡೇಷನ್ ನಂಬರ್ ಬೈ ರೈಟಿಂಗ್ ಇಟ್ ಸ್ಟ್ರಕ್ಚರ್. ಆ ಸ್ಟ್ರಕ್ಚರ್ ಗೊತ್ತಿದ್ರೆ ನಾವು ಆಕ್ಸಿಡೇಷನ್ ನಂಬರ್ ಬರಿಬೋದು. ಆದರೆ ಯಾವಾಗಲೂ ಸ್ಟ್ರಕ್ಚರ್ ಗೊತ್ತಿರತ್ತಾ? ಕಾಂಪ್ಲೆಕ್ಸ್ ಫಾರ್ಮುಲಾಸ್, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಬಂದ ತಕ್ಷಣ ಅದಕ್ಕೆಲ್ಲದಕ್ಕೂ ಸ್ಟ್ರಕ್ಚರ್ ಗೊತ್ತಿರಲ್ಲ. ಆಗ ದೇರ್ ಆರ್ ಸಮ್ ಫಾರ್ಮುಲಾ in order to find out this oxidation number. ಅದಕ್ಕೂ ಮುಂಚೆ there are some rules in order to find out these oxidation number. So let us see what are those rules in order to find out these oxidation number. The first rule is, ಏನು ಫಸ್ಟ್ ರೂಲ್ ಹೇಳುತ್ತೆ ಅಂದರೆ, the oxidation number of an atom in its elemental state would be 0. Then the homonuclear molecules, ಅಂದರೆ the molecule formed by the same kind of atom, it has also the oxidation number 0. Homonuclear molecules and the atoms in the elemental state, the oxidation number would be 0. So oxidation number of atoms in elemental state and in homonuclear molecule ಏನಾಗಿರುತ್ತೆ? 0 ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಫಾಸ್ಫರಸ್, ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಲೋರಿನ್, ಐರನ್ ಎಕ್ಸೆಟ್ರಾ ಯಾವ್ದ್ಯಾವ್ದು ಎಲಿಮೆಂಟಲ್ ಸ್ಟೇಟಲ್ಲಿ ಬರುತ್ತೋ ಅದರದ್ದು ಆಕ್ಸಿಡೇಷನ್ ನಂಬರ್ 0 ಆಗಿರುತ್ತೆ. ಸಿಮಿಲರ್ಲಿ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಅಂದರೆ ಸೇಮ್ ಕೈಂಡ್ ಆಫ್ ಆಟಮ್ಸಿಂದ ಆಗಿರೋದು. ಫಾರ್ ಎಕ್ಸಾಂಪಲ್, Cl2, Br2, N2, O2 ಎಕ್ಸೆಟ್ರಾ. ಇದರಲ್ಲೆಲ್ಲ ಆಕ್ಸಿಡೇಷನ್ ನಂಬರ್ 0 ಇರುತ್ತೆ. ಯಾಕೆ ಇದರಲ್ಲಿ ಆಕ್ಸಿಡೇಷನ್ ನಂಬರ್ 0 ಇರುತ್ತೆ? ಫಾರ್ ಎಕ್ಸಾಂಪಲ್, ಆಕ್ಸಿಜನ್ ತಗೊಳ್ಳೋಣ. ಆಕ್ಸಿಜನ್ದು ಸ್ಟ್ರಕ್ಚರ್ ಇದು, ಡಬಲ್ ಬಾಂಡ್ ಇನ್ ಬಿಟ್ವೀನ್ ದಿ ಟೂ ಆಕ್ಸಿಜನ್ ಆಟಮ್ಸ್.
as both the atoms are equally electronegative. ಇದು electronegative ಜಾಸ್ತಿನಾ ಅಥವಾ ಇದು electronegative ಕಡಿಮೆನಾ? ಇಲ್ಲ. Both the atoms are equally electronegative. Therefore, the shared pair of electrons remains in the middle of the two atoms. Therefore, these atoms does not get any charge. ಈ atoms ಗಳಿಗೆ charge sigala. Therefore, the oxidation number of these homonuclear molecule would be 0. ಈಗ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಯಾಕೆ 0 ಅಂತ ಗೊತ್ತಾಯ್ತು. ಹಾಗೆ ಎಲಿಮೆಂಟಲ್ ಸ್ಟೇಟ್ ನೋಡಿದಾಗ ನಾನು ಫ್ಯೂ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇನ್ ದ ಪೀರಿಯಾಡಿಕ್ ಟೇಬಲ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಎಕ್ಸಿಸ್ಟ್ ಇನ್ ದಿ ಎಲಿಮೆಂಟಲ್ ಸ್ಟೇಟ್, ಅಂದರೆ ಫ್ರೀ ಸ್ಟೇಟ್ ಕಂಬೈನ್ ಆಗಿಲ್ಲದೆ ಇರೋ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಆಲ್ ದೀಸ್ ಎಲಿಮೆಂಟ್ಸ್ ಹ್ಯಾಸ್ ದಿ ಆಕ್ಸಿಡೇಷನ್ ನಂಬರ್ 0 ಬಿಕಾಸ್ ದೇರ್ ಈಸ್ ನೋ ಗೈನ್ ಆಫ್ ಎಲೆಕ್ಟ್ರಾನ್ ಆರ್ ದೇರ್ ಈಸ್ ನೋ ಲಾಸ್ ಆಫ್ ಎಲೆಕ್ಟ್ರಾನ್. ಹೆನ್ಸ್ ದೀಸ್ ಪೊಸೆಸಸ್ 0 oxidation state. This is about the first rule of the oxidation number. Let us move on to the second rule. The second rule says the ions of same kind of atoms. Ions andrenu which carry some charge. The ions made up of same kind of atoms possesses the oxidation number equal to their charges. Ions made up of same kind of atoms, ಒಂದೇ kind of atoms ಇಂದ ಆಗಿರುತ್ತಲ್ಲ, ಅದು possesses the oxidation number equal to their charges. ಅಂದರೆ for example sodium ion ತಗೊಳ್ಳೋಣ. This sodium ion is made up of sodium atom itself. Similarly chloride ion ತಗೊಂಡ್ರೆ this chloride ion is made up of chlorine atoms itself. ಬೇರೆ atoms ಇಂದ ಆಗಿರಲ್ಲ. The ions made up of same kind of atom possesses the oxidation number equal to the charges. For example sodium ion. Sodium ion is made up of sodium atoms itself. Therefore, the charge would be the oxidation number. Therefore, the oxidation state of sodium ion is +1. This is the oxidation number of the sodium ion. When I take the oxidation number of sodium metal state andre free state ಅಲ್ಲಿ ಇದ್ದಾಗ ಇದರ oxidation number ಏನಾಗ್ತಾ ಇತ್ತು 0. ಅದೇ ion state ಗೆ ಬಂದ ತಕ್ಷಣ +1. Similarly, when you take potassium ion, the oxidation number of this potassium ion is +1 as the charge is +1. When you observe the potassium in its elemental state, ಅಂದರೆ metal state ಅಲ್ಲಿ exist ಆಗ್ತಾ ಇದ್ರೆ the oxidation number is 0. When you take magnesium ion, the oxidation number of magnesium ion is +2 as the charge is +2, the oxidation number is +2. Similarly, when you consider the magnesium as a metal that is in the elemental state, the oxidation number would be 0. When you take iron 2+ ion, the charge of the iron 2+ ion is +2 and the oxidation state of this ion is +2. When you consider the elemental state that is the free iron, the oxidation number would be 0. Next, I am considering the chloride ion. The chloride ion has the charge -1. Therefore, the oxidation state would be also -1. When you consider the in elemental state, andre Cl2 considered ಮಾಡಿದಾಗ the oxidation number would be 0. Last example, bromide ion, the oxidation state is -1 as the charge is -1, the oxidation state is -1. When I am considering its elemental state, that is Br2, the oxidation number would be 0. This is about the ions of same kind of atoms. In this second rule itself, I am adding another point. All alkali metals, that is group 1 metals, possesses the oxidation state of +1. Combine ಯಾವ್ದ್ರ ಜೊತೆಗಾದ್ರೂ combine ಆಗಲಿ, it possesses +1 oxidation state. What are these alkali metals? Lithium, sodium, potassium, rubidium, cesium. These possesses +1 oxidation state. Likewise, the alkaline earth metals, that is group 2 elements, possesses +2 oxidation state. What are these group 2 elements? Beryllium, magnesium, calcium, barium, strontium. These are the group 2 elements which possesses +2 oxidation state. So you can observe sodium, potassium is an example for first group element, that is the alkali metal. It is possessing +1 oxidation state, and magnesium is an alkaline earth metal which is possessing +2 oxidation state. So let us move on to the third rule of the oxidation number. The oxygen, 99%, the oxygen atom possesses -2 oxidation state.
ಆಲ್ಮೋಸ್ಟ್ 99% ಆಕ್ಸಿಜನ್ ಆಟಮು -2 ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತೆ. ಅಂದರೆ ಅದು ಆಕ್ಸೈಡ್ ಸ್ಟೇಟಲ್ಲಿ ಇರುತ್ತೆ. ವೆನ್ ಇಟ್ ಕಂಬೈನ್ಸ್ ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಆಕ್ಸೈಡ್ ಸ್ಟೇಟ್. ಇಟ್ ಪೊಸೆಸಸ್ -2 ಆಕ್ಸಿಡೇಷನ್ ಸ್ಟೇಟ್. ಆಕ್ಸೈಡ್ ಸ್ಟೇಟ್ ಅಂದ್ರೆ ಹೆಂಗಿರುತ್ತೆ? O2-. ದಿಸ್ ಈಸ್ ದಿ ಆಕ್ಸೈಡ್ ಸ್ಟೇಟ್. ಲೆಟ್ ಅಸ್ ಕನ್ಸಿಡರ್ ಎನ್ ಎಕ್ಸಾಂಪಲ್. ವಾಟರ್. In this water molecule, the oxygen exists as an oxide. Therefore, the oxidation number of this oxygen would be -2. Similarly, the oxygen atom in all its combined state, ಯಾವ್ದು oxygen related compounds form ಆಗುತ್ತೋ ಅದರದೆಲ್ಲ -2 oxidation state ಎಕ್ಸಿಬಿಟ್ ಮಾಡುತ್ತೆ 99%. When you take acid as acetic acid, oxalic acid and Cl2O ಎಲ್ಲದರಲ್ಲೂ ಆಕ್ಸಿಜನ್ನು -2 ಆಕ್ಸಿಡೇಷನ್ ಸ್ಟೇಟೇ ಎಕ್ಸಿಬಿಟ್ ಮಾಡುತ್ತೆ, ಎಕ್ಸೆಪ್ಟ್ in peroxides and superoxides. These are the two exceptions in this oxygen atom, except peroxides and superoxides. Peroxides ಅಂದ್ರೆ ಯಾವ ಥರ ಇರುತ್ತೆ? O2 2-. The oxidation number would be -1 and superoxides ಆಗಿ ಎಕ್ಸಿಸ್ಟ್ ಮಾಡಿದರೆ O2- ಇರುತ್ತೆ. The oxidation number is -half. Let us consider the example H2O2. H2O2 ಅಂದರೆ hydrogen peroxide. This will be the structure of hydrogen peroxide. ಏನಕ್ಕೆ ಇದು -1 ತೋರಿಸ್ತಾ ಇದೆ ಅಂದರೆ, as you know, oxygen is more electronegative than hydrogen. Therefore, the shared pair of electron move towards this oxygen atom. ಇದಕ್ಕೆ +1 ಬರುತ್ತೆ, ಇದಕ್ಕೆ -1 ಬರುತ್ತೆ. Between these two oxygen atom electronegativity ಇದೆಯಾ? ಇಲ್ಲ. Therefore, ಇದಕ್ಕೂ 0 ಬರುತ್ತೆ ಆಕ್ಸಿಡೇಷನ್ ಸ್ಟೇಟು, ಇದಕ್ಕೂ 0 ಬರುತ್ತೆ. Similarly, ಇವೆರಡು ಕನ್ಸಿಡರ್ ಮಾಡಿದಾಗ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಮೂವ್ ಟುವರ್ಡ್ಸ್ ದಿಸ್ ಆಕ್ಸಿಜನ್ ಆಟಮ್. ದೇರ್ಫೋರ್ ಇದಕ್ಕೆ -1, ಇದಕ್ಕೆ +1. Therefore, you can see that each oxygen atom in the peroxide has -1 oxidation state. This is the reason why the peroxide has -1 oxidation state. This OO linkage is known as peroxide linkage. The oxidation state of an oxygen atom in peroxides has negative oxidation state, that is -1 oxidation state. ಈ H ಬದಲು ನೀವು ಯಾವುದೇ ಗ್ರೂಪ್ ಅಟ್ಯಾಚ್ ಮಾಡಿ, ಇಲ್ಲಿ ಆಲ್ಕೈಲ್ ಗ್ರೂಪ್ ಯಾವುದೇ ಅಟ್ಯಾಚ್ ಮಾಡಿದ್ರೂ ಆಕ್ಸಿಜನ್ ಮೇಲೆ ನಿಮಗೆ ಚಾರ್ಜ್ ಬರೋದು ಪೆರಾಕ್ಸೈಡ್ ಲಿಂಕೇಜ್ ಇದ್ದಾಗ -1 ಇಟ್ ಸೆಲ್ಫ್. ದಿಸ್ ಈಸ್ ಅಬೌಟ್ ದಿ ಪೆರಾಕ್ಸೈಡ್ಸ್. ಅದೇ ಸೂಪರ್ ಆಕ್ಸೈಡ್ಸ್ ತಗೊಳ್ಳೋಣ, ಲೈಕ್ K2O and Na2O. These are the special cases in which oxygen atom exists as the super oxides. Oxygen atom super oxides ಆಗಿ ಎಕ್ಸಿಬಿಟ್ ಮಾಡಿ ಏನಾಗುತ್ತೆ -half oxidation state ಬರುತ್ತೆ. ಇನ್ನೂ ಒಂದು ಎಕ್ಸೆಪ್ಷನ್ ಇದೆ, when oxygen atom combines with fluorine atom. As we know, fluorine is more electronegative than oxygen atom. Therefore, when it combines with the fluorine atom, this oxygen atom gets the positive charge. Let us consider the example where the oxygen atom exhibits +1 oxidation state, that is when it combines with the fluorine. O2F2 dioxygen difluoride and OF2 oxygen difluoride. OF2 ನ ನಾನು ಹೆಂಗೆ ಬರ್ಕೋಬೋದು? ಆಕ್ಸಿಜನ್ ಡೈಫ್ಲೂರೈಡ್ನ ಈ ಥರ ಬರಿತೀನಿ. ಆಸ್ ವಿ ನೋ, ಫ್ಲೂರಿನ್ ಈಸ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ದೆನ್ ಆಕ್ಸಿಜನ್. ದೇರ್ಫೋರ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಮೂವ್ ಟುವರ್ಡ್ಸ್ ದಿಸ್ ಫ್ಲೋರಿನ್ ಆಟಮ್. ದೇರ್ಫೋರ್ ದಿಸ್ ಗೆಟ್ಸ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ದಿಸ್ ಗೆಟ್ಸ್ ಪಾಸಿಟಿವ್ ಚಾರ್ಜ್. ಸಿಮಿಲರ್ಲಿ ಇವೆರಡರಲ್ಲಿ ಇದ್ರ ಕಡೆಗೆ ಚಾರ್ಜ್ ಬಂದ ತಕ್ಷಣ ಇದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ದೇರ್ಫೋರ್ ಆಕ್ಸಿಜನ್ದು ಆಕ್ಸಿಡೇಷನ್ ಸ್ಟೇಟ್ ಏನಾಯಿತು? +2 oxidation state in OF2. The oxygen has the +2 oxidation state in OF2. Similarly, the oxygen exhibits +1 oxidation state in O2F2. The oxygen exhibits +1 oxidation state in O2F2. This is about the third rule. ಏನು ಥರ್ಡ್ ರೂಲ್ ಹೇಳೋದು? The oxygen atom in the oxide form possesses the -2 oxidation state. 99% the compounds of the oxygen atom has the oxidation state of -2, except in peroxide it exhibits -1 oxidation state, and superoxide it exhibits -half oxidation state. And when it combines with the most electronegative element, that is the fluorine, it exhibits +1 and +2 oxidation state. This is about the oxygen oxidation number. Now let us move on to the next rule. The next rule is
The halogen atoms exhibit -1 oxidation state. ಏನು halogen atoms? So, group 17 elements like fluorine, chlorine, bromine, iodine. These are the halogen which exhibits -1 oxidation state. Generally, these halogen atoms exhibit -1 oxidation state, and always the fluorine atom is the most electronegative atom, therefore it exhibits -1 oxidation state. ಯಾವುದೇ ಇನ್ನೊಂದು atom ಜೊತೆ combine ಆದ್ರೂ fluorine the oxidation state will always be -1. But when you consider other halogen atoms like chlorine, bromine, iodine, when it combines with other electronegative elements like oxygen, nitrogen, the oxidation state would vary, like it would get the positive charge, but fluorine always get the -1 charge. We shall move on to the next rule, that is the algebraic sum of all the oxidation state of an atoms in the molecule, especially the neutral molecule, will be 0. The rule says that the algebraic sum of all the oxidation number of an atoms in a neutral molecule is 0. For example, ಈಗ ಒಂದು ನ್ಯೂಟ್ರಲ್ ಮಾಲಿಕ್ಯೂಲ್ ತಗೋತೀನಿ, NH3. ನ್ಯೂಟ್ರಲ್ ಮಾಲಿಕ್ಯೂಲ್ ಅಂದ್ರೇನು? ಯಾವುದೇ ಥರದ ಚಾರ್ಜ್ ಕ್ಯಾರಿ ಮಾಡಲ್ವಲ್ಲ, ಅದನ್ನು ನಾವು ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಅಂತ ತಗೋತೀವಿ. ದಿ ಆಲ್ಜಿಬ್ರೈಕ್ ಸಮ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಈಚ್ ಆಟಮ್, ನೈಟ್ರೋಜನ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟು ಮತ್ತು ಹೈಡ್ರೋಜನ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್ನ ಆ್ಯಡ್ ಮಾಡಿದಾಗ ನಿಮಗೆ ಫೈನಲ್ ಆಕ್ಸಿಡೇಷನ್ ನಂಬರ್ ಆಫ್ ದಿ ಮಾಲಿಕ್ಯೂಲ್ ಏನಾಗಿರಬೇಕು? 0 ಆಗಿರಬೇಕು. ದಿ ಫೈನಲ್ ಆಕ್ಸಿಡೇಷನ್ ನಂಬರ್ ಆಫ್ ದಿ ಮಾಲಿಕ್ಯೂಲ್ NH3 ಇಸ್ 0. ಫಾರ್ ಎಕ್ಸಾಂಪಲ್, ಇಲ್ಲಿ ನೈಟ್ರೋಜನ್ಗೆ -3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ನೈಟ್ರೋಜನ್ಗೆ -3 ಆಕ್ಸಿಡೇಷನ್ ಸ್ಟೇಟ್, ಆ್ಯಂಡ್ ಹೈಡ್ರೋಜನ್ನು 3 ಇರೋದ್ರಿಂದ ಒಂದು ಹೈಡ್ರೋಜನ್ಗೆ +1 ಅಂದರೆ 3 ಹೈಡ್ರೋಜನ್ಗೆ +3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. Therefore, ಇವೆರಡರನ್ನು ಆಲ್ಜಿಬ್ರೈಕ್ ಸಮ್ ಮಾಡಿದಾಗ -3 + 3 ಕ್ಯಾನ್ಸಲ್ ಔಟ್ ಈಚ್ ಅದರ್, ದಿ ಆಲ್ಜಿಬ್ರೈಕ್ ಸಮ್ ಇಸ್ 0. This is the rule that says the algebraic sum of all the oxidation number of an atoms in the neutral molecule would be 0. It's similar for water molecule and H2SO4. ಯಾವುದೇ ಒಂದು ಮಾಲಿಕ್ಯೂಲು ನ್ಯೂಟ್ರಲ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆದರೆ ಅದರ ಸಮ್ ಆಫ್ ಆಲ್ಜಿಬ್ರೈಕ್ ಸಮ್ ಆಫ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅನ್ ಈಚ್ ಆ್ಯಂಡ್ ಇಂಡಿವಿಜುವಲ್ ಆಟಮ್ಸ್ ವುಡ್ ಬಿ 0. ಸಿಮಿಲರ್ಲಿ ವೆನ್ ಯು ಕನ್ಸಿಡರ್ ಅನ್ ಅಯಾನ್ನ ಕನ್ಸಿಡರ್ ಮಾಡಿದಾಗ ದಿ ಆಲ್ಜಿಬ್ರೈಕ್ ಸಮ್ ಆಫ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅನ್ ಆಟಮ್ಸ್ would be equal to the charge of that ion. For example, NO3- ತಗೊಂಡಿದ್ದೀನಿ. ಈ NO3- ಅಲ್ಲಿ ನೀವು ಇದ್ರದ್ದು ಟೋಟಲ್ ಚಾರ್ಜ್ ಏನಾಗಿದೆ, ಇದ್ರದ್ದು ಟೋಟಲ್ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ, ಇಟ್ ಈಸ್ ಈಕ್ವಲ್ ಟು ದಿ ಚಾರ್ಜ್ ಆಫ್ ದಟ್ ಅಯಾನ್. NO3- ಅಂದರೆ ಈ ಅಯಾನ್ದು ಚಾರ್ಜ್ ಏನು? -1. Therefore, the total oxidation state of this ion is -1. Similarly, CO3 2-, carbonate ion. Here the oxidation state of this carbonate ion is -2, as it is possessing the charge -2. The oxidation state of carbonate is -2. What I am writing the oxidation state, it is the total oxidation state of this nitrate ion and carbonate ion. ಇಂಡಿವಿಜುವಲ್ ಆಕ್ಸಿಡೇಷನ್ ಸ್ಟೇಟ್ ನಾನು ಹೇಳ್ತಾ ಇಲ್ಲ. ಇಂಡಿವಿಜುವಲ್ ಆಕ್ಸಿಡೇಷನ್ ಸ್ಟೇಟ್ ನೈಟ್ರೋಜನ್ಗೆ ಬೇರೆ ಬರುತ್ತೆ, ಆಕ್ಸಿಜನ್ಗೆ ಬೇರೆ ಬರುತ್ತೆ. ಐ ಆಮ್ ಸೇಯಿಂಗ್ ದಿ ಓವರಾಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಅಯಾನ್ ಆರ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್. ದಿಸ್ ಈಸ್ ಅಬೌಟ್ ದಿ ಫೋರ್ತ್ ರೂಲ್. ದಿ ಲಾಸ್ಟ್ ರೂಲ್ in this calculation of the oxidation number is about the hydrogen. Generally, the hydrogen exhibits positive oxidation state, that is +1 oxidation state. Except when it combines with the metals, it exhibits -1 oxidation state as it exists as hydrides. Hydrides ಆಗಿ ಎಕ್ಸಿಸ್ಟ್ ಆಗೋದ್ರಿಂದ -1 oxidation state ತೋರಿಸುತ್ತೆ. ಯಾವಾಗ? when it combines with the metal, it exists as hydrides, its oxidation state is -1. Except metal hydrides, the hydrogen atom exhibit positive oxidation state. Metal hydrides ಅಂದ್ರೇನು? For example, NaH, KH, calcium hydride, etc. In this state, in these compounds, the hydrogen exists as -1 oxidation state. ಯಾಕೆ? Sodium is more electropositive than hydrogen. Here, the hydrogen acts as an electronegative element. Hence, it gets the negative charge, that is -1 oxidation state, and metals gets the positive state. This is about the metal hydrides. Exception,
In all the cases, hydrogen exists as the +1 oxidation state like water, ammonia, sulfuric acid. In all these states, the hydrogen atom exhibits +1 oxidation state, except as metal hydrides it exhibits -1 oxidation state. These are the some of the important rules in order to calculate the oxidation number. Before finding the oxidation number, we need to know about these rules. So, by knowing these rules, let us now calculate some of the oxidation state of the some of the atoms in a compound by solving some of the molecules. Let us consider the first example in order to solve the oxidation number. ಇಲ್ಲಿ ಯಾವ್ದು ಅಂಡರ್ಲೈನ್ ಮಾಡಿದ್ದೀನಿ, ಸಲ್ಫರ್ ಆಟಮ್ಗೆ ಅಂಡರ್ಲೈನ್ ಮಾಡಿದ್ದೀನಿ. Therefore, we should find out the oxidation state of the sulfur atom in the H2SO4, that is sulfuric acid. So, ಯಾವುದ್ರದ್ದು ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕು ಅದನ್ನು ನಾವು ಎಕ್ಸ್ ಅಂತ ತಗೋತೀವಿ. ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಟ್ ಆಟಮ್ ವುಡ್ ಬಿ ಎಕ್ಸ್. ದೇರ್ಫೋರ್ ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, 2 ಹೈಡ್ರೋಜನ್ ಇದೆ. ದೇರ್ಫೋರ್ 2 into the oxidation state of hydrogen ಎಷ್ಟು, as we have studied in the rules of the oxidation number, always the hydrogen exhibit +1 oxidation state. Therefore 2 into +1 plus the oxidation state of the sulfur we should find out. Therefore taken as x, as the sulfur atom is only ಒಂದೇ ಒಂದು atom ಇರೋದ್ರಿಂದ 1 into x plus oxygen atoms ಎಷ್ಟಿದೆ, 4 ಇದೆ. Therefore 4 into the oxidation state of oxygen, as we know 99% oxygen atom exhibits -2 oxidation state. Therefore 4 into -2, which will be equal to 0. Yake the algebraic sum of all the oxidation state of the neutral molecule, H2SO4 neutral molecule tane, which is equal to 0. Therefore 2 into +1 2 plus x plus 4 into -2 -8. Therefore plus of -8 is equal to 0. Therefore 2 plus x minus 8 is equal to 0. X is equal to, ಈ 2 ಆ ಕಡೆಗೆ ಹೋದರೆ -2, ಈ 8 ಆ ಕಡೆಗೆ ಹೋದರೆ +8. ಏನಾಗತ್ತಾಗ +8 -2 +6. X is equal to +6. X ಏನಿಲ್ಲಿ, ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್. ದೇರ್ಫೋರ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಆಟಮ್ ಈಸ್ +6 ಆಕ್ಸಿಡೇಷನ್ ಸ್ಟೇಟ್. ಏನು ಮಾಡಿದೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೆ ನಾನು, 2 ಹೈಡ್ರೋಜನ್ ಆಟಮ್ಸ್ ಇದೆ, 2 into ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಹೈಡ್ರೋಜನ್ +1 ಪ್ಲಸ್ ಎಕ್ಸ್ ಅಂತ ಯಾಕೆ ತಗೊಂಡೆ, ಸಲ್ಫರ್ದೇ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಬೇಕು. ದೇರ್ಫೋರ್ ಎಕ್ಸ್ ಪ್ಲಸ್ 4 into ತೊಗೊಂಡಿದ್ದೀನಿ. ಯಾಕೆ, 4 ಆಕ್ಸಿಜನ್ ಆಟಮ್ಸ್ ಇದೆ, 4 into -2. -2 ಯಾಕೆ, ಆಕ್ಸಿಜನ್ ಎಕ್ಸಿಬಿಟ್ಸ್ -2 ಆಕ್ಸಿಡೇಷನ್ ಸ್ಟೇಟ್ 99%, which will be equal to 0. 0 ಯಾಕೆ ತಗೊಂಡೆ, ಇಟ್ ಈಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್. ಹೆಂಗೆ ಗೊತ್ತಾಯಿತು ನಂಗೆ ನ್ಯೂಟ್ರಲ್ ಮಾಲಿಕ್ಯೂಲು, ಆಸ್ ದಿ ಮಾಲಿಕ್ಯೂಲ್ ಡಸ್ ನಾಟ್ ಕಂಟೈನ್ ಎನಿ ಚಾರ್ಜ್. ಮಾಲಿಕ್ಯೂಲ್ ಮೇಲೆ ಯಾವುದೇ ಚಾರ್ಜ್ ಇಲ್ಲ. ದೇರ್ಫೋರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ನ್ಯೂಟ್ರಲ್ ಮಾಲಿಕ್ಯೂಲ್. ದೇರ್ಫೋರ್ ದಿ ಸಮ್ ಆಫ್ ದಿ ಆಕ್ಸಿಡೇಷನ್ ಸ್ಟೇಟ್ ಈಸ್ ಈಕ್ವಲ್ ಟು 0. ಆನ್ ಸಿಂಪ್ಲಿಫೈಯಿಂಗ್ ದಿ ಆಕ್ಸಿಡೇಷನ್ ಸ್ಟೇಟ್ ಏನಾಯಿತು, +6 ಆಯಿತು. ದೇರ್ಫೋರ್ the sulfur oxidation state is +6 in sulfuric acid. This is about the first problem, that is the neutral molecule. Next is HNO3. ಏನಿದು HNO3? Nitric acid. We should find out the oxidation state of nitrogen atom. nitric acid ಅಲ್ಲಿ ನೈಟ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಬೇಕು. Therefore ಹೈಡ್ರೋಜನ್ ಎಷ್ಟಿದೆ, 1 ಹೈಡ್ರೋಜನ್ ಇದೆ, 1 into ಆಕ್ಸಿಡೇಷನ್ ಸ್ಟೇಟ್ ಆಫ್ ಹೈಡ್ರೋಜನ್ ಏನು, +1 ಪ್ಲಸ್ ನೈಟ್ರೋಜನ್ದು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿತಾ ಇರೋದ್ರಿಂದ +x ಪ್ಲಸ್ ಆಕ್ಸಿಜನ್ ಆಟಮ್ಸ್ ಎಷ್ಟಿದೆ, 3 ಆಕ್ಸಿಜನ್ ಆಟಮ್ಸ್ ಇದೆ, 3 into ಆಕ್ಸಿಜನ್ ಎಕ್ಸಿಬಿಟ್ಸ್ -2 ಆಕ್ಸಿಡೇಷನ್ ಸ್ಟೇಟ್, 3 into -2, ಆಸ್ ಇಟ್ ಈಸ್ ಅ ನ್ಯೂಟ್ರಲ್ ಮಾಲಿಕ್ಯೂಲ್. ಯಾಕೆ, ಯಾವುದೇ ಥರದ ಚಾರ್ಜ್ ಇಲ್ಲ ಮಾಲಿಕ್ಯೂಲ್ ಮೇಲೆ. ಇಟ್ ವಿಲ್ ಬಿ ಈಕ್ವಲ್ ಟು 0. ದೇರ್ಫೋರ್ 1 ಪ್ಲಸ್ x 3 into -2 -6. -6 is equal to 0. x is equal to, ಇದು ಆ ಕಡೆ ಹೋದ ತಕ್ಷಣ +6 +1 ಇದ್ದಿದ್ದು -1 ಆಗುತ್ತೆ. +6 -1 +5. Therefore x is equal to +5. ಅಂದರೆ ದಿ ಆಕ್ಸಿಡೇಷನ್ ಸ್ಟೇಟ್ or oxidation number of nitrogen in nitric acid is
+5 oxidation state. This is about the oxidation state of nitrogen in nitric acid. So let us move on to the third example. Here I am taking an ion. ಎರಡು ನ್ಯೂಟ್ರಲ್ ಮಾಲಿಕ್ಯೂಲ್ ತಗೊಂಡೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಅಯಾನ್ ತಗೋತಾ ಇದ್ದೀನಿ. ಯಾವ್ದ್ರ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಬೇಕು, ಸಲ್ಫರ್. ಐ ಆಮ್ ಟೇಕಿಂಗ್ ಸಲ್ಫರ್ ಇಟ್ ಸೆಲ್ಫ್. ಆಕ್ಸಿಜನ್ ಯಾಕೆ ತಗೋತಾ ಇಲ್ಲ? ವಿ ನೋ ದಟ್ ದಿ ಆಕ್ಸಿಜನ್ ಎಕ್ಸಿಬಿಟ್ -2 ಆಕ್ಸಿಡೇಷನ್ ಸ್ಟೇಟ್. Therefore, in sulfate ion, what is the oxidation state of sulfur? Let us find out. Sulfur the oxidation state ಕಂಡುಹಿಡಿಬೇಕು. Therefore, X plus ಎಷ್ಟು ಆಕ್ಸಿಜನ್ ಆಟಮ್ಸ್ ಇದೆ? 4 ಆಕ್ಸಿಜನ್ ಆಟಮ್ಸ್ ಇದೆ. 4 into oxidation state of oxygen is -2. ಇದು ಅಯಾನ್ ಆಗಿರೋದ್ರಿಂದ ಇದು ಚಾರ್ಜ್ನ ಪೊಸೆಸ್ ಮಾಡ್ತಾ ಇದೆ. Therefore, the algebraic sum will be equal to the charge. ಎಷ್ಟಿದೆ? -2. Therefore, it is equal to -2. ಯಾಕೆ -2 ಬರ್ದೆ? There is some charge on this molecule. On this ion there is a charge that is -2. Therefore, X 4 into -2 -8. X minus 8 is equal to -2. X is equal to -8 ಆ ಕಡೆ ಹೋದ ತಕ್ಷಣ +8 ಆಗುತ್ತೆ. -2 plus 8 plus 8 -2 plus 6. Therefore, X is equal to +6. This will be the oxidation state of sulfur in the sulfate ion. Ion ಇದ್ದಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಯಿತು. ಆಸ್ ಇಟ್ ಹ್ಯಾಸ್ ಪೊಸೆಸಿಂಗ್ ಸಮ್ ಚಾರ್ಜ್, the algebraic sum of the oxidation state is equal to that charge. ಇಲ್ಲಿ ಎಷ್ಟಿದೆ ಚಾರ್ಜು? -2 ಇದೆ. Therefore, -2 ಹಾಕೊಂಡೆ. On simplifying, we are getting the oxidation state as +6 oxidation state. Let us move on to the next problem. NO3 minus nitrate ion ತಗೊಂಡಿದ್ದೀನಿ. As it is an ion, let us find out the oxidation state of nitrogen atom. The nitrogen atom the oxidation state ಕಂಡುಹಿಡಿಯೋದ್ರಿಂದ X plus oxygen atoms ಎಷ್ಟಿದೆ? 3 ಇದೆ. Therefore, 3 into the oxidation state of oxygen as usual -2, which will be equal to the charge of the ion. As it is ion, the algebraic sum of the oxidation state is the charge of the ion. ಎಷ್ಟಿದೆ ಚಾರ್ಜು? ಮೈನಸ್ ಇದೆ. ಮೈನಸ್ ಅಂತಂದರೆ ಏನು ಇಲ್ಲ ಹಿಂದೆ ಅಂದರೆ 1 ಅಂತ ಅರ್ಥ. Therefore, it is equal to -1. Therefore, X 3 into -2 -6. X minus 6 is equal to -1. X is equal to -1. -6 ಆ ಕಡೆ ಹೋದ ತಕ್ಷಣ +6. ಆಗೇನಾಗುತ್ತೆ? -1 plus 6, which is equal to +5. This will be the oxidation state of nitrogen in nitrate ion. Now, let us move on to another problem. In this molecule is known as potassium dichromate. K2Cr2O7 is known as potassium dichromate. This is a neutral molecule. In this molecule, we are going to find out the oxidation state of chromium. Chromium the oxidation state ಕಂಡುಹಿಡಿಯಬೇಕು. ಎಷ್ಟು potassiums ಇದೆ? 2 potassium ಇದೆ. 2 into potassium is an alkali metal. You know that potassium is an alkali metal. Therefore, the oxidation state of potassium ಏನು? +1 oxidation state. As alkali metals exhibits +1 oxidation state. 2 into +1 plus ಎಷ್ಟು ಕ್ರೋಮಿಯಂ ಆಟಮ್ಸ್ ಇದೆ? 2 ಕ್ರೋಮಿಯಂ ಆಟಮ್ಸ್ ಇದೆ. 2 into ಎಷ್ಟು ಆಕ್ಸಿಡೇಷನ್ ಸ್ಟೇಟು? ಅದರದ್ದೇ ಅಲ್ವಾ ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿಯಬೇಕಾಗಿರೋದು. Therefore, 2 into X plus oxygen atom 7 oxygen atoms. Therefore, 7 into oxidation state of oxygen is -2 as usual, which will be equal to 0. As it is a neutral molecule, it is not carrying any charge. Therefore, which will be equal to 0. Therefore, 2 into +1 2 plus 2 into X 2X. 7 into -2 -14. -14 which is equal to 0. -14 plus 2 ಎಷ್ಟಾಗುತ್ತೆ? -12. 2x minus 12 is equal to 0. 2x is equal to 12. ನಂಗೆ ಬರೀ x ಬೇಕು. ಒಂದೇ ಒಂದು ಕ್ರೋಮಿಯಂ ಆಟಮಿಗೆ ಬೇಕು. ಇಲ್ಲಿ 2 ಕ್ರೋಮಿಯಂ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್ ಇದು. 2 into x.
X ಅಂದರೆ ಬರೀ ಕ್ರೋಮಿಯಂ ಆಟಮ್, 2 ಇಂಟು ಎಕ್ಸ್ ಅಂದರೆ 2 ಕ್ರೋಮಿಯಂ ಆಟಮ್ಸ್ದು ಆಕ್ಸಿಡೇಷನ್ ಸ್ಟೇಟು +12. ಒಂದೇ ಒಂದು ಕ್ರೋಮಿಯಂ ಆಟಮ್ ಬೇಕು ಅಂದರೆ X is equal to 12/2. 2 ones are 2 6. Therefore, X is equal to +6. Therefore, the oxidation state of chromium in potassium dichromate is +6. ಒಂದು ಕ್ರೋಮಿಯಂ ಆಟಮ್ದು ಆಕ್ಸಿಡೇಷನ್ ಸ್ಟೇಟು +6. 2 ಕ್ರೋಮಿಯಂ ಆಟಮ್ ಬೇಕು ಅಂದರೆ +12. ಇಲ್ಲಿ ನಾನು ಒಂದಕ್ಕೆ ಕಂಡುಹಿಡಿತಾ ಇರೋದ್ರಿಂದ X is equal to +6. This is about the oxidation state of chromium in potassium dichromate. Now let us consider another example. This compound is known as potassium permanganate. We are going to find out the oxidation state of manganese. Oxidation state of manganese ಯಾಕೆ ಕಂಡುಹಿಡಿತಾ ಇದ್ದೀನಿ? ಪೊಟ್ಯಾಷಿಯಂ ಗೊತ್ತು, ಆಲ್ಕಲಿ ಮೆಟಲ್ +1, ಆಕ್ಸಿಜನು -2 ಆಕ್ಸಿಡೇಷನ್ ಸ್ಟೇಟ್ ಅಂತ ಗೊತ್ತು. ಅದಕ್ಕೆ ನಾನು ಮ್ಯಾಂಗನೀಸ್ದು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಿತಾ ಇದ್ದೀನಿ. Therefore, let us calculate, as potassium is only one atom, 1 into the oxidation state of potassium, previous problem hangene potassium is an alkali metal, therefore +1 plus 1 into manganese ಎಷ್ಟಿದೆ ಒಂದೇ ತಾನೆ, 1 into oxidation state of manganese we should find out. Therefore 1 into X plus ಎಷ್ಟು oxygen atoms ಇದೆ 4 into -2. As usual the oxidation state of oxygen is -2, which will be equal to 0. Yake? As it is a neutral molecule, it is not carrying any charge. The algebraic sum of oxidation state is 0. Therefore, 1 plus X, 4 into -2, -8. -8 is equal to 0. X is equal to +8 minus 1, which will be equal to +7. Therefore, the oxidation state of manganese in potassium permanganate is +7. Let us move on to the next problem. This is dichromate ion. Potassium dichromate nodidvi. Iga dichromate ion nodoಣ. This is a dichromate ion. We should calculate again the oxidation state of chromium atom. Chromium atom the oxidation state ಕಂಡುಹಿಡಿಯಬೇಕು. Therefore, as there are 2 chromium atoms, 2 into X. ಇದನ್ನೇ ತಾನೇ ಕಂಡುಹಿಡಿಯಬೇಕಾಗಿರೋದು. Therefore, 2 into X plus ಎಷ್ಟು ಆಕ್ಸಿಜನ್ ಆಟಮ್ಸ್ ಇದೆ? 7 oxygen atoms. As usual, the oxidation state of oxygen is -2, which will be equal to charge of that compound. Charge of that ion ಎಷ್ಟಿದೆ? -2. Therefore, 2x, 7 into -2, -14, which is equal to -2. 2x is equal to -2, -14 ಆ ಕಡೆಗೆ ಹೋದ ತಕ್ಷಣ +14, which is equal to +12. 2x is equal to +12 ಅಂದರೆ 2 chromium atoms ದು ಆಕ್ಸಿಡೇಷನ್ ಸ್ಟೇಟ್ +12. ಒಂದೇ ಒಂದು ಕ್ರೋಮಿಯಂ ಆಟಮ್ ಬೇಕು ಅಂದರೆ X is equal to 12/2, which is equal to +6. This will be the oxidation state of chromium in dichromate ion. Let us move on to another problem, that is the manganate ion. Potassium permanganate ನೋಡಿದ್ವಿ, ಅದೇ ಥರ manganate ion. We should find out the oxidation state of manganese. As usual, manganeseಗೆ X ಅಂತ ತಗೋತೀನಿ, ಒಂದೇ ಇರೋದ್ರಿಂದ 1 into X plus 4 oxygen atoms ಇದೆ, 4 into the oxidation state of oxygen is -2, which will be equal to -1. ಯಾಕೆ? The charge of the ion is -1. X 4 into -2 -8 is equal to -1. X is equal to -1 plus 8, which will be equal to +7. +7 is the oxidation state of manganese in manganate ion. These are the some of the examples in order to calculate the oxidation number. This is about the oxidation number, how to calculate the oxidation number and rules of the oxidation number. In the next session, we are going to discuss about the types of redox reactions.